ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಸ್ನಾಯು ನೋವು, ಬೆನ್ನು ನೋವು ಸೇರಿದಂತೆ ಇತರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ B12, ಬಿ ವಿಟಮಿನ್ ಇ, ಸಿ ವಿಟಮಿನ್ B6, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯಲ್ಲಿ ವಿಟಮಿನ್ ಡಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ವಿಟಮಿನ್ ಡಿ ಕೊರತೆಯು ಆಯಾಸ ಮತ್ತು ದಣಿವಿಗೆ ಕಾರಣವಾಗುತ್ತದೆ. ವ್ಯಕ್ತಿಗಳು ಖಿನ್ನತೆಯನ್ನು ಅನುಭವಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ವಿಟಮಿನ್ ಡಿ ಕೊರತೆಯು ಕೂದಲಿನ ಬೆಳವಣಿಗೆಯನ್ನು ನಿಧಾನಗೊಳಿಸಬಹುದು ಮತ್ತು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ಸ್ನಾಯುವಿನ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಕೊರತೆಯು ಸ್ನಾಯುವಿನ ಕ್ಷೀಣತೆ, ದೌರ್ಬಲ್ಯ ಮತ್ತು ನೋವಿನಂತಹ ರೋಗಲಕ್ಷಣಗಳಿಗೆ ಕಾರಣವಾಗುತ್ತದೆ. ಮತ್ತು ಬೆನ್ನು ನೋವು ಸೇರಿದಂತೆ ತೂಕ ಹೆಚ್ಚಳಕ್ಕೆ ಕಾರಣವಾಗುವ ಇದು ಬೊಜ್ಜು ಇಲ್ಲದವರಿಗೆ ಹೋಲಿಸಿದರೆ ಬೊಜ್ಜು ಹೊಂದಿರುವ ವ್ಯಕ್ತಿಗಳು ವಿಟಮಿನ್ ಡಿ ಕೊರತೆ ಹೊಂದುವ ಸಾಧ್ಯತೆ 35% ಹೆಚ್ಚು ಎಂದು ಅಧ್ಯಯನಗಳು ತೋರಿಸುತ್ತವೆ. ಎರಡನೇ ಪ್ರಶ್ನೆ, ಇರುವೆ ಅಥವಾ ಯಾವುದಾದರೂ ಕೀಟ ಕಿವಿಯೊಳಗೆ ಹೋದರೆ ತಕ್ಷಣ ಹೊರಬರಲು ಏನನ್ನು ಹಾಕಬೇಕು? ಆಪ್ಷನ್ಸ್: ಎ ಉಪ್ಪು ನೀರು, ಬಿ ಎಣ್ಣೆ, ಸಿ ಬೆಳ್ಳುಳ್ಳಿ ರಸ, ಡಿ ವೀಳ್ಯದೆಲೆ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಲಿವ್ ಎಣ್ಣೆ ಅಥವಾ ಬೇಬಿ ಎಣ್ಣೆಯನ್ನು ತೆಗೆದುಕೊಂಡು 2 ಅಥವಾ 3 ಹನಿಗಳನ್ನು ಕಿವಿಯೊಳಗೆ ಹಾಕಿ. ಇದು ಕೀಟಗಳು ಕಿವಿಯಲ್ಲಿ ಹೆಚ್ಚು ಕಾಲ ಉಳಿಯುವುದನ್ನು ತಡೆಯುತ್ತದೆ ಮತ್ತು ಅವು ಹೊರಬರಲು ಸಹಾಯ ಮಾಡುತ್ತದೆ. ಇನ್ನು ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ 3 ಹನಿಯನ್ನು ಕಿವಿಯಲ್ಲಿ ಹಾಕಿದರೆ ಕೀಟ ತಕ್ಷಣವೇ ಹೊರಬರುತ್ತದೆ. ಯಾವುದಾದರೂ ಕೀಟವು ಕಿವಿಯೊಳಗೆ ಪ್ರವೇಶಿಸಿದ ನಂತರ ಅದನ್ನು ಚೂಪಾದ ವಸ್ತುಗಳು ಅಥವಾ ಇಯರ್ ಬಡ್ಗಳನ್ನು ಬಳಸಿ ತೆಗೆದುಹಾಕಲು ಪ್ರಯತ್ನಿಸಬಾರದು. ಇದು ಕೀಟವನ್ನು ಮತ್ತಷ್ಟು ಒಳಗೆ ತಳ್ಳುತ್ತದೆ ಮತ್ತು ಕಿವಿ ತಮಟೆಗೆ ಹಾನಿ ಮಾಡುತ್ತದೆ. ಮೂರನೇ ಪ್ರಶ್ನೆ, ಓದುವಾಗ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯಕರ ತಿನಿಸು ಯಾವುದು? ಆಪ್ಷನ್ಸ್: ಎ ಬಾದಾಮಿ, ಬಿ ವಾಲ್ನಟ್ಸ್, ಸಿ ಅವಕಾಡೊ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೀರ್ಘಕಾಲ ಓದುವಾಗ ನಡುವೆ ಆಯಾಸದ ಅನುಭವವಾಗುತ್ತದೆ. ಆಗ ಹೊಟ್ಟೆಗೆ ಪೋಷಕಾಂಶ ಭರಿತ ಆಹಾರ ಸೇರಿದರೆ ಉತ್ತಮ. ಮೆದುಳಿನ ಕಾರ್ಯ ಏಕಾಗ್ರತೆ ವೃದ್ಧಿಸಲು ನೆರವಾಗುವ ಆಹಾರಗಳಲ್ಲಿ ಬಾದಾಮಿ, ವಾಲ್ನಟ್ ಮತ್ತು ಕುಂಬಳಕಾಯಿ ಬೀಜಗಳಲ್ಲಿ ಒಮೆಗಾ 3 ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಇ ಸಮೃದ್ಧವಾಗಿದೆ. ಅವಕಾಡೊ ಮೆದುಳಿನ ಕಾರ್ಯ ಹೆಚ್ಚಿಸುತ್ತದೆ. ಇದನ್ನು ಧಾನ್ಯದ ಟೋಸ್ಟ್ನೊಂದಿಗೆ ಸೇವಿಸಿದರೆ ಉತ್ತಮ. ನಾಲ್ಕನೇ ಪ್ರಶ್ನೆ, ವಿಶ್ವದ ಪ್ರಬಲ ಪಾಸ್ಪೋರ್ಟ್ಗಳಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿರುವ ದೇಶ ಯಾವುದು? ಆಪ್ಷನ್ಸ್: ಎ ಅಮೆರಿಕ, ಬಿ ಸಿಂಗಪುರ್, ಸಿ ಜಪಾನ್, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಪುರ್. ಸಿಂಗಪುರ ಪಾಸ್ಪೋರ್ಟ್ ಒಟ್ಟು 227 ದೇಶಗಳಲ್ಲಿ 193 ದೇಶಗಳಿಗೆ ವೀಸಾರಹಿತ ಪ್ರವೇಶವನ್ನು ಅನುಮತಿಸುವ ಮೂಲಕ ಮೊದಲ ಸ್ಥಾನ ಗಳಿಸಿಕೊಂಡಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ಪಾಸ್ಪೋರ್ಟ್ಗಳಿವೆ. ಈ ಪಾಸ್ಪೋರ್ಟ್ಗಳು 190 ದೇಶಗಳಿಗೆ ವೀಸಾರಹಿತ ಪ್ರವೇಶವನ್ನು ಅನುಮತಿಸುತ್ತವೆ. ಈ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಐರ್ಲೆಂಡ್, ಇಟಲಿ ಮತ್ತು ಸ್ಪೇನ್ ಸೇರಿದಂತೆ ಒಟ್ಟು 7 ದೇಶಗಳು ಸೇರಿದ್ದು, ಈ ಪಾಸ್ಪೋರ್ಟ್ಗಳು 189 ದೇಶಗಳಿಗೆ ವೀಸಾರಹಿತ ಪ್ರವೇಶವನ್ನು ಅನುಮತಿಸುತ್ತವೆ. ಐದನೇ ಪ್ರಶ್ನೆ, ಯಾವುದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಮೂಲಕ ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ರಾಗಿ ಗಂಜಿ, ಸಿ ತೆಂಗಿನ ಹಾಲು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ತೆಂಗಿನ ಹಾಲು. ಆಹಾರದಲ್ಲಿ ತೆಂಗಿನ ಹಾಲು ಬೆರೆಸುವುದು ಭಕ್ಷ್ಯಗಳ ರುಚಿ ಹೆಚ್ಚಿಸುವುದು ಮಾತ್ರವಲ್ಲದೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ. ತೆಂಗಿನ ಹಾಲು ಆರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತದೆ, ಜೀರ್ಣಿಸಿಕೊಳ್ಳುವುದು ಸುಲಭ ಮತ್ತು ತ್ವರಿತ ಶಕ್ತಿಯನ್ನು ಒದಗಿಸುತ್ತದೆ. ತೆಂಗಿನ ಹಾಲು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಿ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಮೂಲಕ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ತೆಂಗಿನ ಹಾಲಿನಲ್ಲಿ ಲ್ಯಾರಿಕ್ ಆಮ್ಲವಿದೆ. ಇದು ಜೀರ್ಣಾಂಗ ವ್ಯೂಹದಲ್ಲಿನ ಹಾನಿಕಾರಕ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ವೈರಸ್ ವಿರುದ್ಧ ಹೋರಾಡಿ ಕರುಳಿನ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ತೆಂಗಿನ ಹಾಲಿನಲ್ಲಿ ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ರಂಜಕದಂತಹ ಅಗತ್ಯ ಜೀವಸತ್ವ ಮತ್ತು ಖನಿಜಗಳಿವೆ. ಇವು ಮೂಳೆಯ ಆರೋಗ್ಯ, ಎಲೆಕ್ಟ್ರೋಲೈಟ್ ಸಮತೋಲನ ಸೇರಿದಂತೆ ದೇಹದ ಒಟ್ಟಾರೆ ಕಾರ್ಯವನ್ನು ಬೆಂಬಲಿಸುತ್ತದೆ. ಇನ್ನು ಮುಖ್ಯವಾಗಿ ಲ್ಯಾಕ್ಟೋಸ್ ಸಮಸ್ಯೆ ಇರುವವರಿಗೆ ಹಸುವಿನ ಹಾಲಿನ ಬದಲಿಗೆ ತೆಂಗಿನ ಹಾಲು ಕುಡಿಯುವುದು ಉತ್ತಮ ಪರ್ಯಾಯವಾಗಿದೆ. ಆರನೇ ಪ್ರಶ್ನೆ,
ಬೆಳಗ್ಗೆ ಸರಿಯಾಗಿ ಮಲವಿಸರ್ಜನೆಯಾಗದಿದ್ದರೆ ಇದಕ್ಕೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್ ಎ ಬಿಸಿ ನೀರು, ಬಿ ಉಪ್ಪು ನೀರು, ಸಿ ಎಳನೀರು, ಡಿ ಟೀ ಅಥವಾ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಸಿ ನೀರಿಗೆ ಉಪ್ಪು ಬೆರೆಸಿ ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿ ಸೋಡಿಯಂ ಮಟ್ಟ ಹೆಚ್ಚಾಗುತ್ತದೆ. ಇದು ಮಲಬದ್ಧತೆಯನ್ನು ತಾತ್ಕಾಲಿಕವಾಗಿ ನಿವಾರಿಸುತ್ತದೆ. ಉಪ್ಪು ನೀರು ಕುಡಿಯುವುದರಿಂದ ಮಲಬದ್ಧತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಇದರಿಂದ ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ಕೂಡ ಸುಲಭವಾಗಿ ಕಾಪಾಡಿಕೊಳ್ಳಬಹುದು. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರಿನಲ್ಲಿ 1 ಚಿಟಿಕೆ ಉಪ್ಪು ಬೆರೆಸಿ ಕುಡಿಯುವುದು ಉತ್ತಮ. ಇದನ್ನು ನಿಯಮಿತವಾಗಿ ಕುಡಿಯುವುದರಿಂದ ದೇಹದಲ್ಲಿರುವ ಅನಗತ್ಯ ಕೊಬ್ಬನ್ನು ಕರಗಿಸಲು ಸಹಾಯವಾಗುತ್ತದೆ. ಅಲ್ಲದೆ ಬಿಸಿ ನೀರಿನೊಂದಿಗೆ ಉಪ್ಪು ಬೆರೆಸಿ ಕುಡಿಯುವುದರಿಂದ ದೇಹದಿಂದ ವಿಷ ಹೊರಬರುತ್ತದೆ. 7ನೇ ಪ್ರಶ್ನೆ, ಆಗಾಗ ನಮ್ಮ ಆಹಾರ ಪದ್ಧತಿಯಲ್ಲಿ ಕಡಲೆಪುರಿಯನ್ನು ಸೇವಿಸುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಮೂಳೆ ಬಲ, ಬಿ ಇಮ್ಯುನಿಟಿ ಹೆಚ್ಚಳ, ಸಿ ಆರೋಗ್ಯಕರ ಹೃದಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಕಷ್ಟು ಮಂದಿ ಬೆಳಗ್ಗೆ ಹೊತ್ತು ಉಪಹಾರವಾಗಿ ಕಡಲೆಪುರಿಯನ್ನು ತಿನ್ನುತ್ತಾರೆ. ಏಕೆಂದರೆ ಕಡಲೆಪುರಿಯಲ್ಲಿ ವಿಟಮಿನ್ ಬಿ ಸಮೃದ್ಧವಾಗಿರುವುದರೊಂದಿಗೆ ಸಾಕಷ್ಟು ಖನಿಜಗಳಿವೆ. ಇವು ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಅಲ್ಲದೆ ಇದರ ಸೇವನೆಯು ಅನೇಕ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇವುಗಳನ್ನು ಅಗಿಯುವುದರಿಂದ ನಮ್ಮ ಹಲ್ಲುಗಳು ಮತ್ತು ಒಸಡುಗಳು ಬಲವಾಗಿರುತ್ತವೆ. ಇದಲ್ಲದೆ ಪೆಪ್ಟಿಕ್ನಂತಹ ಹುಣ್ಣುಗಳ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದರಲ್ಲಿರುವ ರೋಗನಿರೋಧಕ ಶಕ್ತಿಯು ನಮ್ಮನ್ನು ಅನೇಕ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಅನೇಕ ಆಹಾರಗಳನ್ನು ಸೇವಿಸುವುದರಿಂದ ಎದೆ ಉರಿ ಮತ್ತು ಗ್ಯಾಸ್ಟ್ರಿಕ್ನಂತಹ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತದೆ. ಆದರೆ ಇವುಗಳ ಬದಲಿಗೆ ಕಡಲೆಪುರಿ ಸೇವನೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ವಿಶೇಷವಾಗಿ ಕಡಲೆಪುರಿಯನ್ನು ನೀರಿನಲ್ಲಿ ನೆನೆಸಿ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗನೆ ನಿವಾರಣೆಯಾಗುತ್ತದೆ. ಕಡಲೆಪುರಿಯಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಸ್ವಲ್ಪ ಪ್ರಮಾಣದಷ್ಟು ವಿಟಮಿನ್ ಡಿ ಇದ್ದು ಇದು ಬಲವಾದ ಮೂಳೆಗಳನ್ನು ಪಡೆಯಲು ಸಹಾಯಕವಾಗಿದೆ. ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಕಡಲೆಪುರಿಯಲ್ಲಿರುವ ಫೈಬರ್ ಅಂಶ ಹೆಚ್ಚು ಪ್ರಯೋಜನಕಾರಿಯಾಗಿದೆ. 8ನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ತಪ್ಪಿಯೂ ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಮಜ್ಜಿಗೆ, ಸಿ ಕಬ್ಬಿನ ಹಾಲು, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಬಾಳೆಹಣ್ಣು ಅತಿಸಾರಕ್ಕೆ ಉತ್ತಮ ಚಿಕಿತ್ಸೆಯಾಗಿದೆ. ಆದರೆ ಆಮ್ಲೀಯತೆಯಿಂದ ಬಳಲುತ್ತಿರುವ ಜನರು ಬಾಳೆಹಣ್ಣನ್ನು ಎಚ್ಚರಿಕೆಯಿಂದ ತಿನ್ನಬೇಕು. ಏಕೆಂದರೆ ಬಾಳೆಹಣ್ಣಿನಲ್ಲಿ ಕೆಲವು ಕಾರ್ಬೋಹೈಡ್ರೇಟ್ಗಳಿದ್ದು ಅವುಗಳನ್ನು ತಿಂದಾಗ ಹೊಟ್ಟೆಯಲ್ಲಿ ಅನಿಲ ರಚನೆ ಮತ್ತು ಉಬ್ಬುವಿಕೆ ಉಂಟಾಗುತ್ತದೆ. ಇವು ಕರುಳನ್ನು ತಲುಪಿದ ನಂತರ ಹುದುಗಿ ಅನಿಲವನ್ನು ಉತ್ಪಾದಿಸುತ್ತವೆ. ಹೊಟ್ಟೆ ನೋವಿನ ಜೊತೆಗೆ ಇದು ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಇದರೊಟ್ಟಿಗೆ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ಜನರಿಗೆ ಬಾಳೆಹಣ್ಣು ಹಾನಿಕಾರಕವಾಗಿದೆ. ಹಾನಿಗೊಳಗಾದ ಮೂತ್ರಪಿಂಡಗಳು ರಕ್ತದಲ್ಲಿ ಹೆಚ್ಚುವರಿ ಪೊಟ್ಯಾಷಿಯಂ ಅನ್ನು ಉತ್ಪಾದಿಸುತ್ತವೆ. ಇದು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಜೊತೆಗೆ ಇದು ಹೃದಯ ಸಮಸ್ಯೆಗಳಿಗೆ ಕಾರಣವಾಗಿದೆ. ಮತ್ತು ಮುಖ್ಯವಾಗಿ ಮೈಗ್ರೇನ್ ಇದ್ದರೆ ಬಾಳೆಹಣ್ಣನ್ನು ನಿಮ್ಮ ಆಹಾರದಿಂದ ತೆಗೆದುಹಾಕಿ. ಈ ಹಣ್ಣಿನಲ್ಲಿರುವ ಟೈರಮೈನ್ ಎಂಬ ವಸ್ತುವು ಮೈಗ್ರೇನ್ ನೋವನ್ನು ಹೆಚ್ಚಿಸುತ್ತದೆ. 9ನೇ ಪ್ರಶ್ನೆ, ಕಲ್ಲಂಗಡಿ ತಿನ್ನುವುದರಿಂದ ದೇಹದ ಉಷ್ಣತೆಯ ಜೊತೆಗೆ ಮತ್ಯಾವುದನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ವಾತ, ಬಿ ಪಿತ್ತ, ಸಿ ಕಫ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಪಿತ್ತ. ದೇಹದಲ್ಲಿ ಇರುವ ಸ್ವತಂತ್ರ ರಾಡಿಕಲ್ಗಳು ಆಕ್ಸಿಡೇಟಿವ್ ಒತ್ತಡವನ್ನು ಪ್ರಚೋದಿಸಬಹುದು. ಇದು ಜೀವಕೋಶಗಳಿಗೆ ಹಾನಿ ಮಾಡುತ್ತವೆ. ಅಲ್ಲದೆ ಹೃದಯ ಕಾಯಿಲೆ ಮತ್ತು ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕಲ್ಲಂಗಡಿ ತಿನ್ನುವುದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಮತ್ತು ದೇಹದಿಂದ ಅವುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳಿಗೆ ಕಾರಣವಾಗುವ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕಲ್ಲಂಗಡಿ ದೇಹದ ಉಷ್ಣತೆ ಮತ್ತು ಪಿತ್ತವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆಯಾದರೂ ಅದರ ತಂಪಾಗಿಸುವ ಸ್ವಭಾವದಿಂದಾಗಿ ವಾತ ಮತ್ತು ಕಫದಲ್ಲಿ ಅಸಮತೋಲನವನ್ನು ಉಂಟುಮಾಡಬಹುದು. ಇದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.